ಸುಳ್ಳು ಅಫಿಡವಿಟ್ ನ ಯಾರು ಇನ್ನು ಮುಂದೆ ಹಾಕಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ನ್ಯಾಯಾಧೀಶರು ನ್ಯಾಯ ಕೊಟ್ಟಿದ್ದಾರೆ. ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಯಾಕಂದ್ರೆ ಇವತ್ತು ನಮ್ಮ ಸೀನಿಯರ್ ಅಡ್ವೊಕೇಟ್ ನಳಿನಾಮಯ್ಯಗೌಡ ಮತ್ತೆ ಅವ್ರ ತಂಡ ಏನಿದ್ರು ಅವರೆಲ್ಲ ಕೂಡ ಸಂಪೂರ್ಣವಾಗಿ ಅನೇಕ ಬಾರಿ ನಮ್ಗೆ ಈ ಕೇಸ್ಗೋಸ್ಕರ ಪ್ರತಿ 3 ದಿನಕ್ಕೊಂದ್ಸಲ ಆಗಿರ್ಬೋದು, ವಾರಕ್ಕೊಂದ್ಸಲ ಆಗಿರೋ ಪ್ರತಿ ಸಲಿನೂ ಕೇಸ್ಗೆ ಅಟೆಂಡ್ ಮಾಡಿ ಇವತ್ತು ನ್ಯಾಯಾಧೀಶರ ಮುಂದೆ ಇಟ್ಟು ನ್ಯಾಯಾಧೀಶರು ಇವತ್ತು ಜಡ್ಜ್ಮೆಂಟ್ ಅನ್ನ ಘೋಷಣೆ ಮಾಡಿದರೆ ತುಂಬಾ ಖುಷಿ ಆಗ್ತಾ ಇದೆ. ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ವೋಟ್ ಹಾಕಿದವರಿಗೆ? ಇವತ್ತು ನಮ್ಮ ಬಾಗೇಪಲ್ಲಿ ಜನತೆ ಇವತ್ತು ಮುನಿರಾಜು ಅಂದ್ರೆ ನೀವೇ ಒಂದು ಮಾಧ್ಯಮದಲ್ಲಿ ನೀವು ಕೇಳಿದ್ರು ಕರೆಕ್ಟ್ ಆಗಿರ್ಬೇಕು. ನನಗೆ ಮೋಸ ಆಯ್ತು, ಅನ್ಯಾಯ ಆಯ್ತು ಅನ್ನೋದನ್ನ ಅವರೆಲ್ಲ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ. ಇವತ್ತು ಆ ಒಂದು ಜನರ ಮಧ್ಯೆ ಇವತ್ತು ಕೂಡ ಮತ್ತೆ ಜನರ ಮಧ್ಯೆ ಹೋಗ್ತೀವಿ. ಜನ ವಿಶ್ವಾಸ ಇದೆ. ಇವತ್ತು ಬಾಗೇಪಲ್ಲಿಗೆ ಮುನಿರಾಜು ಒಳ್ಳೆ ಕೆಲಸ ಮಾಡ್ತಾನೆ ಮುಂದಕ್ಕೆ ಬಂದ್ರೆ ನಮ್ಮ ಭಾರತೀಯ ಜನತಾ, ಯಾಕಂದ್ರೆ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕರ್ನಾಟಕದಲ್ಲಿ ಇದೆ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ. ಅವತ್ತು ಗ್ಯಾರಂಟಿ ಬಗ್ಗೆಗಳು ಘೋಷಣೆ ಮಾಡ್ಬಿಟ್ಟು ಇವತ್ತು ಜನಕ್ಕೆ ಯಾವ ರೀತಿ ಮೋಸ ಮಾಡ್ತಾ ಇದಾರೆ ಅಂದ್ರೆ ಅವತ್ತು ಗೆದ್ದಿದ್ದು ಅದರಿಂದ ಅವರು. ಅದಕ್ಕೆ ಇವತ್ತು ಸಂಪೂರ್ಣವಾಗಿ ಜನರ ಮಧ್ಯೆ ಹೋಗೋಣ, ಜನರ ಮಧ್ಯೆ ಜನರ ತೀರ್ಪನ್ನ ಅವಾಗ ಈಗ ಕೋರ್ಟ್ ನ್ಯಾಯಾಲಯ ತಪ್ಪು ಮಾಡೋದನ್ನ ತೋರಿಸಿದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಇನ್ನು 6 ವರ್ಷ ಅವ್ರು ನಿಂತ್ಕೊಂಡಂಗಿಲ್ಲ. ಒಂದ್ಸಲಿ ವಜಾ ಆದ್ರೆ 6 ವರ್ಷ ಮುಗೀತದು. ಇನ್ನು ಅದಕ್ಕೆ ಮುಂದಕ್ಕೆ ಅವರು ಪಾರ್ಟಿಲಿ ಯಾರು ನಿಂತ್ಕೋತಾರ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ನಾವು ಅದಕ್ಕೆ ಬದ್ಧವಾಗಿರ್ತೀವಿ. ಈಗ ಅವ್ರೇನ ಸುಪ್ರೀಂ ಕೋರ್ಟ್ ಹೋದ್ರೆ ನೀವು ಅಲ್ಲೂ ಫೈಟ್ ಮಾಡಿ ಈಗ ಮಾಡೇ ಮಾಡ್ತೀವಲ್ಲ, ಈಗ ಇಲ್ಲೇ ಮಾಡಿದ್ರೆ ಅಲ್ಲಿ ಬಿಡ್ತೀವ. ಇನ್ನು ಇಲ್ಲಿ ಈಗ ಏನ್ ನ್ಯಾಯಾಧೀಶರು ಏನ್ ತೀರ್ಮಾನ ಕೊಟ್ಟಿದ್ರೆ ಇದ್ರ ಮೇಲೆ ನಾವು ಅಲ್ಲಿಗೆ ಹೋದ್ರು ಕೂಡ ಅಲ್ಲಿಗೂ ಹೋಗ್ತೀವಿ. ಇನ್ನು ಸುಮ್ನೆ ನಾವು ಕುತ್ಕೋತೀವ. ಅದು ಅಲ್ಲಿ ಕೂಡ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಆರ್ಡರ್ಗಳಿದೆ ಅದ್ರ ಮೇಲೆನೆ ಇಲ್ಲಿ ನ್ಯಾಯ ಕೊಟ್ಟಿರೋದು. ಅಲ್ಲಿ ಜಡ್ಜ್ಮೆಂಟ್ ಗಳು ಏನಿರುತ್ತೋ ಅದ್ರ ಮೇಲೆನೆ ಇಲ್ಲಿ ನ್ಯಾಯ ಕೊಟ್ಟದ್ದು, ಅದೇ ಜಡ್ಜ್ಮೆಂಟ್ ಮೇಲೆ ಕೊಟ್ಟಿರ್ತಾರೆ. ಆದ್ರೂ ಸಹ ಹೋಗ್ತಾರೆ. ಹೋದ್ರೂ ಕೂಡ ಅದನ್ನ ಫೇಸ್ ಮಾಡಕ್ಕೆ ನಾವೆಲ್ಲ ರೆಡಿ ಇದೀವಿ. ಅದೇನ್ ತೊಂದರೆ ಏನಿಲ್ಲ. ಯಾಕಂದ್ರೆ ಇವತ್ತು ಯಾವುದೇ ಒಂದು ಎವಿಡೆನ್ಸ್ ಇಲ್ಲ. ಎವಿಡೆನ್ಸ್ ಅಂದ್ರೆ ಇವರೆಲ್ಲ ಆನ್ಲೈನ್ ಅಲ್ಲಿ ಇವರೇ ಅವರೇ ಸಿಕ್ಕಾಕೊಂಡಿದ್ದಾರೆ. ಯಾರೇ ಒಬ್ಬ ಸಾಕ್ಷಿ ಕರ್ಕೊಂಬಂದು ತಪ್ಪು ಸಾಕ್ಷಿ ಹೇಳೋ ಅವಶ್ಯಕತೆ ಇಲ್ಲ, ಯಾವುದೂ ಇಲ್ಲ. ಎದುರಿಗಿದೆಯಲ್ಲ, ಕಟ್ಟಿದ್ಯಾ ಕಟ್ಟಿಲ್ವಾ ಅವ್ರದೇ ಪ್ರೂಫ್ ಇದೆ. ಆಮೇಲೆ ಎಲೆಕ್ಷನ್ ತೀರಿದ ನಾನೇನು ಕೇಸ್ ಹಾಕದ್ನಲ್ವಾ 45 ದಿವಸದ ಮುಂದೆ ನಾನು ಕೇಸ್ ಹಾಕದ್ನಲ್ಲ, 45 ದಿವಸ ತೀರಿದ ಮೇಲೆ 48ನೇ ದಿವಸ ತಗೊಂಡೋಗಿ ಗೌರ್ಮೆಂಟ್ಗೆ GST ಕಟ್ಟಿದ್ದಾರೆ, ಮತ್ತೆ ಟ್ಯಾಕ್ಸು ಕಟ್ಟಿದ್ದಾರೆ. ಅವರೇ ಪ್ರೂವ್ ಇದೆಯಲ್ಲ. ಇನ್ನು ಇದಕ್ಕಿಂತ ಸಾಕ್ಷಿ ಬೇಕಾ? ಅವರೇ ಕಟ್ಟಿರ್ತಕ್ಕಂಥದ್ದು ಪ್ರೂವ್ ಇದೆ. ಅದರಿಂದ ಇವತ್ತು ಅವ್ರಿಗೆ ತಕ್ಕ ಪಾಠ ಇವತ್ತು ಏನು ಅವ್ರು ಈಗಲೂ ಕೂಡ ಮಾಡ್ತಾ ಇದಾರೆ. ಇನ್ನ ಅನೇಕ ಒಂದು ಹಗರಣಗಳು ನಡೀತಾ ಇದೆ. ಯಾಕೆಂದ್ರೆ ಇವತ್ತು KADB ಯಲ್ಲಿ ಸರ್ಕಾರ ಇವತ್ತೇನು MB ಪಾಟೀಲ್ ಅವ್ರನ್ನ ಇಟ್ಕೊಂಡು KADB ಅಕ್ವಿಜೇಷನ್ ಅಂತ ಮಾಡ್ತಾ ಇದ್ದಾರೆ. ಆ ಅಕ್ವಿಜೇಷನ್ ಅಲ್ಲಿ ಇವ್ರದೇ 200 ರಿಂದ 300 ಎಕರೆ ಇದೆ. ಇವರೇ 20-30 ಲಕ್ಷ ಜಮೀನ್ ಪರ್ಚೇಸ್ ಮಾಡಿ ಅಲ್ಲೆಲ್ಲ ಕಬ್ಜಾ ಮಾಡ್ಕೊಂಡು ಮತ್ತೆ ಎಲ್ಲ ಗೋಮಾಳಿಗಳು ಅದೆಲ್ಲ ಕೂಡ ಬೆದರಿಸ್ಬಿಟ್ಟು ಹಾಕೊಂಡು ಇವತ್ತು ಅದಕ್ಕೆ 1,20,00,000 1.25 ಕೋಟಿನ ಫಿಕ್ಸ್ ಮಾಡ್ಬಿಟ್ಟು ಇವ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಕ್ ಹೊರಟಿದ್ದಾರೆ. ಅದನ್ನು ಕೂಡ ಮುಂದಕ್ಕೆ ಬಯಲಿಗೆಳಿತೀನಿ. RRS ನ್ಯೂಸ್ ಭಾಗ್ಯನಗರ ವರದಿ. ಭಾಗ್ಯನಗರದ ಕಾಂಗ್ರೆಸ್ ಶಾಸಕರಾದ ಸುಬ್ಬಾರೆಡ್ಡಿ ಆಯ್ಕೆಯ ಸಿಂಧು ಎಂದು ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶ ಹೊರಡಿಸಿದೆ. ನಕಲಿ ದಾಖಲೆ ನೀಡಿರುವುದಾಗಿ ಹೈಕೋರ್ಟ್ ಏಕಪೀಠ ಸದಸ್ಯ ಕೈಗೆತ್ತಿಕೊಂಡು ಈ ಆದೇಶವನ್ನು ಹೊರಡಿಸಿದೆ. ಈ ಸಮಯದಲ್ಲಿ ಬಿಜೆಪಿಯ ಸಿ ಮುನಿರಾಜುರವರು ನ್ಯಾಯಕ್ಕೆ ಜಯ ಸಿಕ್ಕಿದೆ. ಇನ್ನು 6 ವರ್ಷ ಸುಬ್ಬಾರೆಡ್ಡಿ ಅವರು ಚುನಾವಣೆಗೆ ನಿಲ್ಲುವಂತಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದರು.